ಸಮಾಜಕ ಕ್ರಾಂತಿಯ ಹರಿಕಾರ ಜಗಜ್ಯೋತಿ ಬಸವೇಶ್ವರರ ಜಯಂತಿ ಉತ್ಸವದ ನಿಮಿತ್ತವಾಗಿ ಇವತ್ತು ಅಕ್ಷಯ ತೃತೀಯ ಬಸವ ಜಯಂತಿ ಅಂದ್ರೆ ಅಕ್ಷಯ ತೃತೀಯ ದಿವಸನ ಬಸವ ಜಯಂತಿ ಇದೆ. ಅಂದರೆ ಮಹಾಪುರುಷರು ಜನ್ಮ ತಾಳಿದ ಆ ಈಗೇನು ಬಹಳಷ್ಟು ದೇಶದಲ್ಲಿ ಒಂದು ಪವಿತ್ರವಾದ ಮುಹೂರ್ತ ಅಂತ ಇದನ್ನು ಪರಿಗಣಿಸ್ತಾರೆ. ಈ ಅಕ್ಷಯ ತೃತೀಯವನ್ನ ಅಕ್ಷಯ ತೃತೀಯ ದಿವಸ ಬಸವ ಜಯಂತಿ ಅರ್ಥಾತ್ ಅಂದ್ರೆ ಬಸವಣ್ಣನವರು ವಿಭೂತಿ ಪುರುಷರು, ಬಸವಣ್ಣನವರು ಮಹಾಮಾನವತಾವಾದಿ, ಬಸವಣ್ಣನವರು ಯುಗ ಪ್ರವರ್ತಕರು. ಅದಕ್ಕೆ ಅವರು ಕೂಡ ಈ ಅತ್ಯಂತ ಶುಭ ಮುಹೂರ್ತದಲ್ಲಿ ಅವರು ಈ ಭೂಮಿ ಮೇಲೆ ಅವತಾರವನ್ನು ತಾಳಿದರು. ಆ ಶುಭ ಮುಹೂರ್ತದಲ್ಲಿ ಅವತಾರವನ್ನು ತಾಳಿ ಇವತ್ತು ಏನು ಸಮಾಜದಲ್ಲಿ ಜಾತಿಗಳಲ್ಲಿ ಜಗಳ, ಬಡದಾಟ, ಕ್ಷೋಭೆ ಇದೆಲ್ಲವೂ ಇದೆ. ಇದನ್ನು ನಿವಾರಿಸಲಿಕ್ಕೆ ಅವತ್ತು ಅಣ್ಣ ಬಸವಣ್ಣ ಸಾಮಾಜಿಕ ಕ್ರಾಂತಿಯನ್ನು ಮಾಡುವಂಥ ಒಂದು ಭಾಳ ದೊಡ್ಡದಾದಂಥ ಒಂದು ಅಡಿಗಲ್ಲನ್ನು ಹಾಕಿದರು. ಆದರೆ ಬಸವಣ್ಣನವರು ಅದೆಲ್ಲ ಮಾಡಿದರೂ ಸಹಿತ ಇವತ್ತಿಗೂ ಕೂಡ ಅವರು ಯಾವುದಕ್ಕಾಗಿ ಹೋರಾಟವನ್ನು ಮಾಡಿದರು, ಅವರು ಯಾವುದ ಕ್ರಾಂತಿಯನ್ನು ಮಾಡಿದರು, ಆ ಕ್ರಾಂತಿ ಸಂಪೂರ್ಣ ಆಗಿಲ್ಲ. ಆ ಕಾಲದಲ್ಲಿ ಅನುಭವ ಮಂಟಪದಲ್ಲಿ ಮಹಿಳಾ ಪ್ರಾತಿನಿಧ್ಯವನ್ನು ಕೊಟ್ಟು ಜಾಗತಿಕವಾದಂಥ ಒಂದು ಮೊದಲನೇ ಪಾರ್ಲಿಮೆಂಟ್ನಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನು ಕೊಟ್ಟಂಥ ಕೀರ್ತಿ ಅದು ಅಣ್ಣ ಬಸವಣ್ಣನಿಗೆ ಸಲ್ತದೆ. ಆದರೆ ಅಂಥ ಬಸವಣ್ಣನ ನಾಡಿನಲ್ಲಿ ಇವತ್ತು ಮಹಿಳಾ ಮೀಸಲಾತಿ ಸೋಲಾದದ್ದು ಕೂಡ ಅಷ್ಟೇ ಒಂದು ದೌರ್ಭಾಗ್ಯದ ಸಂಗತಿ. ಈ ಮಹಿಳಾ ಮೀಸಲಾತಿ ಇದರ ಬಗ್ಗೆ ವಿರೋಧ ಪಕ್ಷಗಳ ಆರೋಪ, ಇದರ ಬಗ್ಗೆ ನಾನು